ಗಂಗಾವತಿ ನಗರದಲ್ಲಿ ರಾಜ್ಯದಲ್ಲಿ ಅತ್ಯಾಚಾರ, ಕೊಲೆ, ದರೋಡೆ, ಸಿಲುಕೆ ಸೇರಿದಂತೆ ಕಾನೂನು ವ್ಯವಸ್ಥೆ ಸಂಪೂರ್ಣ ವಿಫಲಗೊಂಡಿತು. ಇದಕ್ಕೆ ಪೂರಕ ಎಂಬಂತೆ ಇತ್ತೀಚೆಗಷ್ಟೇ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿರುವ 11 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ ಆರೋಪಿಗೆ ಮರಣದಂಡನೆ ಅಥವಾ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿ ಭಾರತೀಯ ಮಹಿಳಾ ಒಕ್ಕೂಟದ ತಾಲೂಕು ಸಮಿತಿ ನೇತೃತ್ವದಲ್ಲಿ ಶನಿವಾರದಂದು ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಮಿತಿ ತಾಲೂಕು ಕಾರ್ಯದರ್ಶಿ ಹಂಪಸ ದುರ್ಗ ಮಾತನಾಡಿ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಎಂಬ ನಂಬಿರುವ ನಾನು ನಮ್ಮ ಭವ್ಯ ಪರಂಪರೆಯಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕ ಹಾಜಿ ಮಂಗಳ ಎನ್ನುವ ಗೃಹಪಾಠದ ನೆಪದಲ್ಲಿ 12 ವರ್ಷದ ವಿದ್ಯಾರ್ಥಿನಿಗೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ನೀಡುವುದಾಗಿ ನಂಬಿಸಿ ಹಲವು ಬಾರಿ ಅತ್ಯಾಚಾರವೆಸಗಿ ಅತ್ಯಂತ ಪವಿತ್ರ ವೃತ್ತಿಯಾದ ಶಿಕ್ಷಕ ವೃತ್ತಿಗೆ ಕಳಂಕಪ್ರಾಯರಾಗಿದ್ದಾರೆ. ಅಂತಹ ಕಾಮಕ ಶಿಕ್ಷಕನನ್ನ ಮರಣ ದಂಡನೆ ಹಾಗೂ ಗಲ್ಲು ಶಿಕ್ಷೆ ವಿಧಿಸುವುದರ ಮೂಲಕ ಮುಂದೆ ಇಂತಹ ಘಟನೆಗಳು ಜರುಗದಂತೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಶೇಖಮ್ಮ ಹೊಸಳ್ಳಿ, ಖಜಾಂಚಿ ಗಂಗಮ್ಮ ಹೊಸಳ್ಳಿ, ಉಪಾಧ್ಯಕ್ಷೆ ತಾರಾ ಬೇಗಂ, ಜರೀನಾ ಬೇಗಂ ಸೇರಿದಂತೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಎಎಲ್ ತಿಮ್ಮಣ್ಣ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು. ಶರಣಪ್ಪ, ಎನ್ಕೆಎಸ್ ಟಿವಿ 4 ನ್ಯೂಸ್, ಗಂಗಾವತಿ. ಮೂಲಕ ನಾವು ಹಿಂದೆ ಆ ಒಂದು ವ್ಯಕ್ತಿಗೆ ಉಗ್ರವಾದ ಶಿಕ್ಷೆಯನ್ನು ನೀಡಲು ನಾವು ಕೂಡ ಇದಕ್ಕೆ ಬೆಂಬಲಿಸಿ ಇದೇ ಮನೆ ನನ್ನೆಲ್ಲರಿಗೂ ಹೇಳುತ್ತಾ ಎಲ್ಲರಿಗೂ ಕೂಡ ಧನ್ಯವಾದ. ಇವತ್ತು ನಾವು ಒಂದು ತಾಲೂಕು ಸಮಿತಿಯ ವತಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಆ ಪ್ರತಿಭಟನೆ ಏನಪ್ಪ ಅಂತ ಹೇಳಿದರೆ, ಗುಲ್ಬರ್ಗಲ್ಲಿ ಒಂದು 5ನೇ ತರಗತಿ ಓದಂತಹ ತರಗತಿಯ ಒಬ್ಬ ಬಾಲಕಿಯ ಮೇಲೆ ಒಂದು 55 ವರ್ಷದ ಒಂದು ಮಾಸ್ಟರ್ ಉಪಾಧ್ಯಾಯ ಅವರ ಕೆಲಸ ಏನಪ್ಪ ಅಂತ ಹೇಳಿದರೆ, ಮಕ್ಕಳಿಗೆ ಪಾಠ ಮಾಡಿ ಒಂದು ದೇಶಕ್ಕಾಗಿ ಉದ್ಧಾರ ಮಾಡುವಂತಹ ಕೆಲಸ ಮಾಡಬೇಕು. ಅವರು ಇವರೇನಿದಾರಲ್ಲ, ಇವತ್ತು ಒಂದು 5ನೇ ತರಗತಿಯ ಶಾಲಾ ವಿದ್ಯಾರ್ಥಿ ಅಂದರೆ ಅವರಿಗೆ 11 ವರ್ಷ, ಕನಿಷ್ಠ 11 ವರ್ಷ. ಆ 11 ವರ್ಷ ಬಾಲಿಕೆಯ ಮೇಲೆ ಈ ಶಾಲೆಯ ಮಾಸ್ಟರ್ ನಾನು ಟ್ಯೂಷನ್ ಹೇಳಿಕೊಡ್ತೀನಿ ಅಂತ ಹೇಳಿ ಅವರಿಗೆ ರಾತ್ರಿ ಅಲ್ಲೇ ಉಳಿಸ್ಕೊಂಡು ಅವರ ಮೇಲೆ ಅತ್ಯಾಚಾರ ಮಾಡಿ ಆ ಬಾಲಕಿಗೆ ರಕ್ತಸ್ರಾವ ಆಗಿದೆ. ಆ ರಕ್ತಸ್ರಾವದಿಂದ ಅವರು ಮನೆಯಲ್ಲಿ ಏನು ತಿಳ್ಕೊಂತಾರೆ ಅಂದರೆ, ಹುಡುಗಿ ಆಗಿದ್ದಾಳೆ ಅಂತ ತಿಳ್ಕೊಂಡಿದ್ದಾರೆ. ಅದು ಹುಡುಗಿ ದೊಡ್ಡ ಆಗಿದ್ದು ಅಲ್ಲ, ಅವನು ಅತ್ಯಾಚಾರ ಮಾಡಿದ ಮೇಲೆ ರಕ್ತಸ್ರಾವ ಆಗಿದೆ. ಆಮೇಲೆ ಅವರ ಪಕ್ಕದ ಫ್ರೆಂಡ್ಶಿಪ್ನಲ್ಲಿ ಹೇಳ್ಕೊಂಡಿದ್ದಾಳೆ ಆ ಬಾಲಕಿ. ಇವತ್ತು ಆ ವಿಷಯ ಗೊತ್ತಾಗಿದೆ. ನಮ್ಮ ಸಂಘದ ವತಿಯಿಂದ ಅವರಿಗೆ ನಾವು ಕೇಳ್ಕೊಳ್ಳೋದೇನೆಂದರೆ, ಸರ್ಕಾರಕ್ಕೆ ನೀವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿದ್ದೀರಾ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಈ ಕೇಸನ್ನು ಅತ್ಯಂತ ತ್ವರಿತವಾಗಿ ಅತ್ಯಂತ ಕಠಿಣ ಶಿಕ್ಷೆ ಅಂದರೆ ಅವನಿಗೆ ಗಲ್ಲಿಗೆ ಏರಿಸಬೇಕು, ಇಲ್ಲ ನಮ್ಮ ಸಾರ್ವಜನಿಕರ ಕೈಗೆ ಕೊಡಬೇಕು. ಏನು ಮಾಡಬೇಕು? ಗಲ್ಲಿಗೆ ಏರಿಸಬೇಕು, ಇಲ್ಲಾಂದರೆ ನಮ್ಮ ಸಾರ್ವಜನಿಕ ಕೈಗೆ ಕೊಟ್ಟರೆ ಅವನಿಗೆ ನಾವು ಶಿಕ್ಷೆ ಕೊಡ್ತೀವಿ. ಸೂಕ್ತ ತನಿಖೆ ಮಾಡಿ ಅವನಿಗೆ ಸಾರ್ವಜನಿಕ ಶಿಕ್ಷೆಗೆ ಒಳಪಡಬೇಕು. ಕಠಿಣವಾದ ಶಿಕ್ಷೆ ಕೊಡಬೇಕು, ಅವನಿಗೆ ಗಲ್ಲಿಗೆ ಏರಿಸಬೇಕು. ಇಂಥ ಘಟನೆಗಳು ಸಾಕಷ್ಟು ನಡೆದಿವೆ. ಇವತ್ತೊಂದವ್ರಿಗೆ ಯಾರಿಗೂ ಗಲ್ಲಿಗೆ ಏರಿಸಿಲ್ಲ. ಫಾಸ್ಟ್ ಟ್ರ್ಯಾಕ್ ಮಾಡಿದ್ದಾರೆ. ಫಾಸ್ಟ್ ಟ್ರ್ಯಾಕಲ್ಲಿ ಕೇಸ್ಗಳು ಮುಂದೆ ಹರಿದಿಲ್ಲ. ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ಕೇಸ್ ಆಯಿತು, ಅದರಲ್ಲಿನೂ ಇನ್ನೂವರೆಗೆ ಅವನಿಗೆ ಶಿಕ್ಷೆ ಆಗಿಲ್ಲ. ಇದೇ ಥರ ಆಗ್ತಾ ಹೋದರೆ ಮುಂದೆ ಇದೇ ಥರ ನಡೀತಾ ಹೋಗ್ತಾ ಇದೆ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನೆಂದರೆ, ಫಾಸ್ಟ್ ಟ್ರ್ಯಾಕ್ ಮಾಡಿದಿರಿ, ನೀವು ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಮಾಡಿದಿರಿ. ಆ ನ್ಯಾಯಾಲಯದಲ್ಲಿ ಇಂಥವರಿಗೆ 3 ತಿಂಗಳೊಳಗೆ ಶಿಕ್ಷೆಗೆ ಗುರಿಪಡಿಸಿ ಅವರಿಗೆ ಗಲ್ಲಿಗೇರಿಸಬೇಕಂತೇಳಿ ನಮ್ಮ ಸಂಘದ ವತಿಯಿಂದ ಇವತ್ತು ನಾವು ಕೇಳ್ಕೊಳ್ಳುತ್ತೇವೆ. ಇವತ್ತು ನಾವು ಈಗ ಪ್ರತಿಭಟನೆ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ತಮ್ಮೆಲ್ಲರಿಗೂ ಇಷ್ಟೊತ್ತು ನೀವು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತೆ ಗಂಗಾವತಿ ತಾಲೂಕು
ಎಂದು ಹೋರಾಟ ಯಾಕೆ ಮಾಡಬೇಕಾಗಿದೆ ಅಂದರೆ ಇವತ್ತು 5 ನಿಮಿಷಕ್ಕೊಂದು ದಲಿತರ ಕೊಲೆ ಹೆಣ್ಣು ಮಕ್ಕಳ ಮೇಲೆ ರೇಪ್ ಆಗ್ತಾ ಇದೆ ಮತ್ತು 10 ನಿಮಿಷಕ್ಕೊಂದು ಕೊಲೆ ಆಗ್ತಾ ಇದೆ. ಅದ್ರ ಜೊತೆಗೇ ಇವತ್ತಿನ ಏನು ಯಡ್ರಾಮೆಯಲ್ಲಿ ನಡೆದಿರ್ತಕ್ಕಂಥ ಸ್ಕೂಲ್ ಮಾಸ್ಟರ್ನೇ ಈ ಥರ ಮಾಡಿದರೆ ಅರಮನೆದರೆ ಗುರು ಕಾಯುವನನ್ನುವರು, ಆದರೆ ಗುರುಮನಿದರೆ ಯಾರು ಕಾಯಬೇಕೆಂಬ ಪರಿಸ್ಥಿತಿ ಇದೆ. ಇದು ಯಡ್ರಾಮ್ನಲ್ಲಿ ನಡೆದಿರೋದು. ಅದಕ್ಕಾಗಿ ನಾವಿಲ್ಲಿ ವಿನಂತಿ ಮಾಡ್ಕೊಳ್ಳೋದಕ್ಕೆ ಗಂಗಾವತಿ ನಾಗರಿಕರಲ್ಲಿ ಇವತ್ತು ಯಾವುದೇ ಒಂದು ಸನ್ನಿವೇಶ ಆದಾಗ ರೈತರ ಬಗ್ಗೆ ಆಗಿರಲಿ, ಮಹಿಳೆಯರ ಬಗ್ಗೆ ಆಗಿರಲಿ, ಒಂದು ಹೋರಾಟ ಇದ್ದಾಗ ತಾವೆಲ್ಲ ಬೆಂಬಲಿಸಬೇಕು. ಯಾಕಂತಂದರೆ ಒಬ್ಬ 11 ವರ್ಷದ ಹುಡುಗಿಯ ಮೇಲೆ ಅತ್ಯಾಚಾರ ನಡೆದರೂ ಕೂಡ ಇವತ್ತು ಅವನಿಗೆ ಮಾಸ್ಟರ್ಗೆ ಯಾವುದೇ ಥರ ಶಿಕ್ಷೆ ಆಗಿಲ್ಲ ಅಂದರೆ ಅವನು ಸಾರ್ವಜನಿಕರ ಮಧ್ಯೆ ಮರಣದಂಡನೆ ಮಾಡಬೇಕು. ಒಂದು ಅದ್ರ ಜೊತೆಗೇ ಅವನ್ನು ಸಾರ್ವಜನಿಕರ ಕೈಗೆ ಕೊಡಬೇಕು. ಯಾಕಂತಂದ್ರೆ ಒಬ್ಬ ಮಹಿಳೆಯರನ್ನ ಅತ್ಯಾಚಾರ ಮಾಡಿದರೆ ಏನು ಶಿಕ್ಷೆ ಕೊಡಬೇಕೆಂಬುದು ನಮ್ಮ ಸಾರ್ವಜನಿಕರಲ್ಲಿ ಇದೆ. ಅದನ್ನು ಮಾಡೋದ್ರ ಜೊತೆಗೆ ಇವತ್ತೇನು ದೇಶದ ಪ್ರಧಾನಿ ಬೇಟಿ ಪಡಾವ್ ಬೇಟಿ ಬಚಾವ್ ಅಂತ ಏನು ಹೇಳ್ತಾನೆ, ಎಲ್ಲಿ ಪಡಾವು ಎಲ್ಲಿ ಬಚಾವು, ಎಲ್ಲಿ ಗುರುನೇ ಕುಂತ್ಕೊಂಡು ಹಿಂಗೆ ಮನೆ ಮುರ್ತಕ್ಕಂಥ ಅಂದರೆ ಬೇಲಿ ಹೊಲನೇ ಮೇದ್ರೆ ಇನ್ನು ಬೇಲಿ ಹಾಕೋದು ಎದಕ್ಕೆಂಬ ಪರಿಸ್ಥಿತಿ ದೇಶದಲ್ಲಿ ಸೃಷ್ಟಿ ಆಗ್ತದೆ. ಅದಕ್ಕೆ ಎಲ್ಲಾಗಲಿ ಒಂದು ಅತ್ಯಾಚಾರ ಆದಂಥವ್ರನ್ನ ಭಯ ಬರ್ತಕ್ಕಂಥ ಒಂದು ಶಿಸ್ತಿ ಸರ್ಕಾರ ನಿಗದಿಪಡಿಸಬೇಕು. ನ್ಯಾಯಾಲಯ ಮಾಡಿದೆ, ಅದರಲ್ಲಿ ಹೋಗಿ ಯಾರಿಗೂ ಶಿಕ್ಷೆ ಆಗಿಲ್ಲ ಇದುವರೆಗೂ. ಸದ್ಯ ಇವನ್ನೇ ಮಾದರಿಯಾಗಿ ತಗೊಂಡು ಶಿಕ್ಷೆ ಮಾಡಬೇಕಂತ ಹೇಳೋದ್ರ ಜೊತೆಗೆ ಇವತ್ತೇನು ಮಹಿಳಾ ಸಂಘಟನೆ ಮತ್ತು ದಲಿತ ಮೂಮೆಂಟ್ಲಿಂದ ಏನು ಹೋರಾಟ ನಡೆದುತ್ತೆ ಅದರ ಭಾಗವಾಗಿ ನಾವು ಜಿಲ್ಲಾ ಕಾರ್ಯದರ್ಶಿಯಾಗಿ ಅವ್ರು ಎಂದಿಗೂ ಸಪೋರ್ಟ್ ಆಗಿರ್ತೀವಿ. ನಾವೆಲ್ಲದಕ್ಕೂ ಹೋರಾಟ ಬರ್ತೀವಿ ಅಂತ ಹೇಳೋದ್ರ ಜೊತೆಗೆ ಮಾತಾಡೋಕ್ಕೆ ಅವಕಾಶ ಶಿಕ್ಷೆ ಆಗಲೇಬೇಕು, ಬೇಕು ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಈ ಕೂಡಲೇ ನಿಲ್ಲಲೇಬೇಕು. ದಲಿತರಿಗೆ ಆದಂತಹ ಅನ್ಯಾಯ ಕರ್ನಾಟಕ ರಾಜ್ಯ ಸರ್ಕಾರ ಪರಿಹಾರ ಕೊಡಲೇಬೇಕು. ಅತ್ಯಾಚಾರ ಒಳಗಾದ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಕೊಡಲೇಬೇಕು. ಬೇಕೇ ಬೇಕು. ರಾಜ್ಯದಿಂದ ನಿಂತಿರುವ ಭಾರತೀಯ ಮಹಿಳಾ ಒಕ್ಕೂಟ ಹೋರಾಟಕ್ಕೆ ನಮಸ್ಕಾರ. ನನ್ನ ಹೆಸರು ಅಂಬಾಸುರ್ಗ ಅಂತೇಳಿ, NFIW ಭಾರತೀಯ ಮಹಿಳಾ ಒಕ್ಕೂಟ ತಾಲೂಕು ಕಾರ್ಯದರ್ಶಿ ಗಂಗಾವತಿ. ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆ. 5ನೇ ಕ್ಲಾಸ್ ಓದೋ ಹುಡುಗಿ ಈ ಥರ ಮಾಡೋದ್ರಲ್ಲಿಂದ ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ಮಕ್ಕಳು ಇರ್ತಾರೆ. ನಮ್ಮ ಮಕ್ಕಳು ಇದ್ದಾರೆ ಅನ್ನೋ ಪರಿಜ್ಞಾನ ಇಲ್ಲದೆ ಈ ಥರ ನಡ್ಕೋತಾರಲ್ಲ. ಈಗ ಬಡವರು ಸರ್ಕಾರ ಸ್ಕೂಲಲ್ಲೇ ಓದಿಸಿ ಬೆಳೆಸಿ ನನ್ನ ಮಕ್ಕಳು ವಿದ್ಯಾಭ್ಯಾಸ ಆಗಲೇಬೇಕು, ನನ್ನ ಮಕ್ಕಳು ಪ್ರೈವೇಟ್ ಸ್ಕೂಲಲ್ಲಿ ಓದೋಕ್ಕಾಗೋದಿಲ್ಲ, ನಾವು ಅಷ್ಟೊಂದು ಡೊನೇಷನ್ ಕೊಟ್ಟು ಆಗದೇ ಇರೋಂಥ ಬಡ ಕುಟುಂಬಗಳು ಸರ್ಕಾರಿ ಸ್ಕೂಲಲ್ಲೇ ಓದಿಸಿ ಬೆಳೆಸೋಂಥ ಬಡ ಕುಟುಂಬಗಳಿಗೆ ಧೈರ್ಯನೇ ಇಲ್ಲ ಈಗ. ಯಾಕಂದರೆ ಒಬ್ಬ ಶಿಕ್ಷಣ ಕೊಡೋಂಥ ಗುರುಗಳೇ ದಾರಿ ತಪ್ಪಿ ಈ ಥರ ಒಬ್ಬ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದಾರಂದರೆ ಯಾವ ಧೈರ್ಯದ ಮೇಲೆ ಕಳಿಸ್ಬೇಕು ಬಡ ಕುಟುಂಬ ಮಕ್ಕಳನ್ನ? ಅವ್ರ ತಂದೆ ತಾಯಿಗೆ ಯಾವ ರೀತಿ ಧೈರ್ಯ ಇರಬೇಕು? ಸರ್ಕಾರ ವತಿಯಿಂದ ಬರೋಂಥ ಸೌಲಭ್ಯಗಳಾಯಿತು ಯಾವುದೇ ಆಗಲಿ ಯಾವ ಧೈರ್ಯದ ಮೇಲೆ ಕಳಿಸ್ಬೇಕು ಸರ್ಕಾರದ ಸ್ಕೂಲಿಗೆ ಮಕ್ಕಳನ್ನ? ಶಿಕ್ಷಕ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಯಾವ ಥರ ಶಿಕ್ಷಣ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಆ ಬಾಲಕಿಗೆ ಅನ್ಯಾಯ ಆಗಿದೆ, ಆ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಆ ಕುಟುಂಬ ಬಾಲಕಿ ಮೇಲೆ ಇಷ್ಟೆಲ್ಲ ಅನ್ಯಾಯ ಆಗಿರೋ ಕಾರಣದಿಂದ ಅವರಿಗೆ ಯಾವುದೇ ರೀತಿ ಏನು ತೊಂದರೆ ಆಗಲಾರ್ದಂಗೆ ಆ ಬಾಲಕಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು. ವಿದ್ಯಾಭ್ಯಾಸ ಆದಮೇಲೆ ಗೌರ್ಮೆಂಟ್ ಕಡೆಯಿಂದ ಆ ಹುಡುಗಿಗೆ ಸವಲತ್ತು ಸಿಗಬೇಕು. ಸವಲತ್ತು ಸಿಕ್ಕ ನಂತರ ಎಜುಕೇಷನ್ ಮುಗಿದ ಮೇಲೆ ಗೌರ್ಮೆಂಟ್ ಜಾಬ್ ಆ ಬಾಲಕಿಗೆ ಕೊಡಬೇಕು. ಮುಂದೊಂದು ದಿನ ಅವರಿಗೆ ಕ್ರಮವಾದ ಆ ಆರೋಪಿಗೆ ಒಂದು ಗಲ್ಲು ಶಿಕ್ಷೆ ಆಗಬೇಕು. ರಾಜ್ಯದಂತ ನಡೆಯುತ್ತಿರುವ ADRM ಅಂದರೆ ದಲಿತ ರೈಟ್ಸ್ ಮೂವ್ಮೆಂಟ್ಸು ಮತ್ತು ಭಾರತೀಯ ಮಹಿಳಾ ಒಕ್ಕೂಟ ಜಂಟಿಯಾಗಿ ಇವತ್ತು ಹೋರಾಟಕ್ಕೆ ಇಡಿರೋದು ಕಾರಣ ಇಷ್ಟೇ. 5ನೇ ಕ್ಲಾಸ್ ಹುಡುಗಿ, 11 ವರ್ಷದ ಹುಡುಗಿ ಬಾಲಿಕೆ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ಎಂಬ ತಾಲೂಕಿನಲ್ಲಿ ಮಕ್ಕಳು ಓದಂಥ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಹೆಡ್ ಮಾಸ್ಟ್ರು, ಅವನ ಆಜಿ ಮುಲಂಗ ಅಂತೇಳಿ ಹೆಡ್ ಮಾಸ್ಟ್ರು, ಅವರು ತಂದೆ ತಾಯಿಗೆ ಮಕ್ಕಳಿಗೆ ಏನು ಹೇಳೋಣ, ಸಾಯಂಕಾಲ ನಾನು ಮನೆಯಲ್ಲಿ ಟ್ಯೂಷನ್ ಹೇಳ್ತೀನಿ, ಇವ್ರನ್ನ ಇಲ್ಲೇ ಉಳಿಸ್ಕೊತೀನಿ ಅಂತೇಳಿ ರಾತ್ರಿ ಹಗಲತ್ತು ಶಾಲೆಯಲ್ಲಿ, ರಾತ್ರಿ ಹೊತ್ತು ಮನೆಯಲ್ಲಿ ಉಳಿಸ್ಕೊಂಡು ಸುಮಾರು 7ರಿಂದ 8 ಜನ ಮಕ್ಕಳಿಗೆ ಅತ್ಯಾಚಾರ ಮಾಡಿದ್ರಿಂದ ಇವತ್ತು ಸರ್ಕಾರದಲ್ಲಿ ನಡೀತಕ್ಕಂಥ ಅನಾಚಾರಗಳು ಏನು ನಡೆದಿದೆ. ಇವತ್ತು ಬಡವರ ಮಕ್ಕಳು ಸರ್ಕಾರಿ ಶಾಲೆಗೆ ಕಳಿಸಬಾರ್ದಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಒಂದು ಕಡೆಗೆ ದೇಶದ ಪ್ರಧಾನಿ ಹೇಳ್ತಾನೆ
ಈ ದೇಶ, ಈ ಮಕ್ಕಳು ಬೆಳಿಬೇಕು, ಮಕ್ಕಳು ಓದಬೇಕು, ಈ ದೇಶ ಮುಂದುವರಿಸ್ಬೇಕಂತೇಳಿ ಒಂದು ಕಡೆ ಪ್ರಧಾನಮಂತ್ರಿ ಭಾಷಣ ಮಾಡ್ತಾನೆ, ಒಂದು ಕಡೆಗೆ ಕರ್ನಾಟಕ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿ ಏನು ಹೇಳ್ತಾನೆ, ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಈ ದೇಶದ ಆರ್ಥಿಕ ಪರಿಸ್ಥಿತಿ ಮುಂದುವರಿಬೇಕು, ಅವ್ರ ಬಡ ಮಕ್ಕಳಿಗೂ ನಾವು ಸ್ಕಾಲರ್ಶಿಪ್ ಕೊಟ್ಟು ಅವರಿಗೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು ಕೊಡ್ತೀವಿ ಅಂತೇಳಿ ಒಂದು ಕಡೆ ಘೋಷಣೆ ಮಾಡ್ತಾರೆ. ಆದರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಮಾಸ್ಟ್ರುಗಳು, ಅಂದರೆ ಎಲ್ಲ ಮಾಸ್ಟ್ರುಗಳು ಅಂತ ನಾನು ಹೇಳ್ತಾ ಇಲ್ಲ, ನೀಚ ಕಾಮದೃಷ್ಟಿಯಿಂದ ಇರ್ತಕ್ಕಂಥ ಮಾಸ್ಟ್ರುಗಳು ಇವತ್ತು ಮಕ್ಕಳ ಮೇಲೆ, ಸಣ್ಣ ಸಣ್ಣ ಮಕ್ಕಳು ರೀ ಅವರು, ತಮ್ಮ ಮಕ್ಕಳು, ಅವನಿಗೆ ನೋಡ್ರಿ, ಅವ್ನಿಗೆ ವಯಸ್ಸು 50 ವರ್ಷ ಇದೆ, ಅವನಿಗೆ ಮೊಮ್ಮಕ್ಕಳಾದಂಥ ವಯಸ್ಸಿನ ಇವನು ಅತ್ಯಾಚಾರ ಮಾಡ್ತಂದ್ರೆ ಇವನು ಎಷ್ಟು ಕ್ರೂರಿಯಾಗಿ ಇವತ್ತು ಅವನು ಅನಾಗರಿಕವಾಗಿ ಅದನ್ನಂತೇಳಿ ಇವತ್ತು ನಾವು ಇಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ಬಡವರು ಬೆಳಿಗ್ಗೆ ಸಂದು ಆ ಗಂಡಗ ಮಕ್ಕಳು ಸಾಕ್ಬೇಕಂತ ತಂದೆ ತಾಯಿರು ಒಂದು ಕಡೆಗೆ, ಆದರೆ ಮಕ್ಕಳ ಭವಿಷ್ಯ, ನನ್ನ ಮಕ್ಕಳು ಶಾಲೆಯಲ್ಲಿ ಓದಿ ನನ್ನ ಮಕ್ಕಳು ಬೆಳವಣಿಗೆಯಿಂದ ಆರ್ಥಿಕ ಪರಿಸ್ಥಿತಿಯಿಂದ ವಿದ್ಯಾವಂತರಾಗಬೇಕಂತೇಳಿ ನಂಬಿ ಕರ್ನಾಟಕ ಸರ್ಕಾರ ಶಾಲೆಗಳಿಗೆ ಕಳಿಸಿದ್ರೆ ಮಾಸ್ಟ್ರುಗಳೇ ಅತ್ಯಾಚಾರ ಮಾಡ್ತಾರಂತಂದರೆ ಇವತ್ತು ನ್ಯಾಯ ಎಲ್ಲಿ ಕೇಳಬೇಕಂತ ಪ್ರಶ್ನೆ ಮಾಡಿದೆ. ಹಾಗಾಗಿ ಇವತ್ತು ಕರ್ನಾಟಕ ಸರ್ಕಾರ ಆ ನೊಂದಂಥ ಬಾಲಕಿಗೆ ಪರಿಹಾರ ಕೊಡಬೇಕು, ಆಕೆಗೆ ವಯಸ್ಸಿಗೆ ಬಂದಾಗ ಕರ್ನಾಟಕ ಸರ್ಕಾರದಿಂದ ನೌಕರಿ ಕೊಡಬೇಕು ಮತ್ತು ಅವ್ರ ಪಾಲಕರಿಗೆ ಸರ್ಕಾರದ ಪರಿಹಾರ ಕೊಟ್ಟು ರಕ್ಷಣೆ ಕೊಡಬೇಕಂತೇಳಿ